ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬಂದ್ಬಿಟ್ಟು ನಾನೊಂದು ಸಿಂಪಲ್ ಆಗಿರುವಂಥ ತೊಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಜೀರಿಗೆ, ತೆಂಗಿನಕಾಯಿ. ಸೊ ಇದಿಷ್ಟೇ ನಾನು ಆ್ಯಡ್ ಮಾಡ್ತಾ ಇರೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಓಕೆ ಫೈನ್. ಈಗ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ. ನೀರು ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಹಾಗೆ ತರಿಯಾಗಿ ರುಬ್ಕೊಂಡೆ. ಸೊ ರುಬ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು, ನಾನು ಇಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ. ನೀವು ಪ್ಯಾನ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಮಣ್ಣಿನ ಪಾತ್ರೆನೇ ಇದ್ದರೆ ಅದನ್ನೇ ಯೂಸ್ ಮಾಡಿ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಎಣ್ಣೆ ಆ್ಯಡ್ ಮಾಡಿದೆ. ಸೊ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆನೂ ಆ್ಯಡ್ ಮಾಡಿದೆ. ಸಾಸಿವೆ ಬಂದ್ಬಿಟ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಆವಾಗಲೇ ಅದ್ರ ಫ್ಲೇವರು ತುಂಬ ಚೆನ್ನಾಗಿ, ನಾವು ಏನೇ ಅಡುಗೆ ಮಾಡಿದ್ರೂ ಆ ಒಗ್ಗರಣೆ ಟೇಸ್ಟ್ ನಮಗೆ ಕೊಡುತ್ತೆ. ನೋಡಿದ್ರಾ, ಈಗ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ನಾನೀಗ ತೊಂಡೆಕಾಯಿನ ಇದರಲ್ಲಿ ಹಾಕ್ಬಿಟ್ಟೆ. ಸೊ ಇದನ್ನು ಆ್ಯಡ್ ಮಾಡಿದ ತಕ್ಷಣವೇ ನಾನು ನೀರು ಏನು ಆ್ಯಡ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 10 ನಿಮಿಷ ಫ್ರೈ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ. ಸೊ ಆವಾಗ ಚೆನ್ನಾಗಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ ಮುಗಿಸ್ಬಿಟ್ಟು, ಆಮೇಲೆ ನಾನು ಮಿಕ್ಸಿಗೆ ಹಾಕಿದ್ನಲ್ಲ, ಸೊ ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಮಿಶ್ರಣನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆನಪಿರಲಿ, ನಾನು ನೀರು ಆ್ಯಡ್ ಮಾಡಿಲ್ಲ, ಹಾಗೇ ಜಸ್ಟ್ ಮಿಕ್ಸಿ ಮಾಡ್ಕೊಂಡು ಬಂದಿರೋದು. ಸೊ ಹೀಗೆ ಒಂದು 1 ಮಿನಿಟ್ 2 ಮಿನಿಟ್ಸ್ ಸಾಕು. ಸೊ ಚೆನ್ನಾಗಿ ಹೀಗೇ ಮಿಕ್ಸ್ ಮಾಡಿ ಬಿಟ್ಕೊಟ್ಬಿಟ್ಟು, ಬಿಸಿಯಾಗಿ ತೊಂಡೆಕಾಯಿ ಪಲ್ಯ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಆ್ಯಕ್ಚುಲಿ ಸುಮಾರು ಜನ ತೊಂಡೆಕಾಯಿ ನಮ್ಗೆ ಇಷ್ಟ ಇಲ್ಲ ಅಂತಾರೆ, ಬಟ್ ಈ ಥರ ರೀತಿಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.